ಮಾನ್ವಿ ಪಟ್ಟಣದ ಜನತಾ ಹೌಸ್ನಲ್ಲಿ ಒಂದೇ ಸಮುದಾಯದ ನಡುವೆ ನಡೆದ ಗಲಾಟೆ ಹೊಡೆಬಡಿ ಹಂತಕ್ಕೆ ತೆರಳಿದ್ದರಿಂದ ರಕ್ತಸಿಕ್ತವಾದ ಘಟನೆ ಮಾನ್ವಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಜನತಾ ಹೌಸ್ನಲ್ಲಿ ಒಂದೇ ಸಮುದಾಯದಿಂದ ನಡೆದ ಗಲಾಟೆ ಕಳೆದ 2 ದಿನಗಳಿಂದ ನಡೆದಿದೆ. ಆದರೆ ಮಾನ್ವಿ ಠಾಣೆಯ ಸಿಬ್ಬಂದಿ ನಮಗೆ ನ್ಯಾಯ ನೀಡುತ್ತಿಲ್ಲವೆಂದು ಗಲಾಟೆಗೆ ಒಳಗಾದವರ ನೋವಿನ ನುಡಿಯಾಗಿದೆ. ಮಾನ್ವಿ ಠಾಣೆಗೆ ಬಂದರೂ ನಮಗೆ ನ್ಯಾಯ ಸಿಗುತ್ತಿಲ್ಲ, ಕಾನೂನು ಇದೇನಾ ಇಲ್ಲವಾ ಅಥವಾ ಬಡವರಿಗೆ ನ್ಯಾಯ ಅನ್ನೋದು ಕೊಡುತ್ತಾರಾ ಇಲ್ಲವಾ ಎಂದು ಅಮಾಯಕ ಬಡ ಜೀವಿಗಳ ನೋವಿನ ನುಡಿಯಾಗಿದೆ. ಸತನಾಸ್ಗ ಹೊಡೆದ ಕೇಸಿ ಜಗ್ಗೆ ಹೊಡೆದು ಬಿಟ್ಟಾರ ಸರ್. ಜಗ್ಗೆ ಹೊಡೆದ ಕೇಸಿ ನಾದ್ರಾಯ್ತು ಹೋಯ್ತು ಅಂತ ನಾವು ಸುಮ್ಮನೆ ಅದೀವಿ ಸರ್. ಅಲ್ಲಮ್ಮ, ಯಾವ ವಿಷಯಕ್ಕೆ ಹೊಡೆದದ್ದು, ಯಾರು ಹೊಡೆದಿದ್ದು? ಅದೇ ಅವರೇ ಸರ್, ಅವರೇ ದುರ್ಗಪ್ಪನವರೇ ಹೊಡೆದಾರ ಸರ್. ಹುಡುಗರಿಗೆ ಹೊಡೆದಾರ ನಾವೇನಂದ್ವಿ, ಇಲ್ಲ ಅಲ್ಲಪ್ಪ ಸಣ್ಣ ಹುಡುಗರು ಏನೋ ಫಂಕ್ಷನ್ ಐತೆ ಅಂತ ಬಂದಾರ ಕುಣ್ಯಾಕಂತ, ನೀವು ಹುಡುಗರಿಗೆ ಎದಕ್ಕೆ ಹೊಡಿದ್ದೀರಿ ಅಂತ ಕೇಸಿ ಕೇಳಿ ಸರ್. ಆ ಕೇಳಿದಕ್ಕೆ ಎಲ್ಲರ ತಾಯಿ ಮಕ್ಕಳಿಗೆ ಎಲ್ಲರಿಗೆ ಕಲೆ ಬಿದ್ದು ತಲೆಗಳು ಹೊಡೆದು ಬಿಟ್ಟಾರ ಸರ್. ಇಲ್ಲಿ ಸ್ಟೇಷನ್ಗೆ ಬಂದ್ರಲ್ಲ, ಈ ಸ್ಟೇಷನ್ಗೆ ಬಂದ್ರೆ ಏನಂದ್ರೆ ಅವ್ರಿಗೆ ನಮಗೆ ರಾಜ ಮಾಡ್ತೀವಿ ಅಂತ ಅಂದ್ರು ಸರ್. ನಿನ್ನೆ ಸಾಯಂಕಾಲ ರಾತ್ರಿಗೂ ಕರೆ ಕಳಿಸಿದ್ರು ಸರ್. ಕರೆ ಕಳಿಸಿದ್ರು ಕೂಡ ಅವ್ರಿಗೆ ನೀವು ಎಲ್ಲ ಒಂದೇ ಕುಲಲ್ಲಮ್ಮ, ನಿಮ್ಗೇನು ರಾಜ ಮಾಡ್ತೀವಿ ಅಂತ ಕೇಸಿ ಹೇಳ್ಯಾರ ಸರ್. ಈಗ ಕೇಸ್ ಬರೆದು ಕೊಟ್ಟೇವಿ, ಮತ್ತೆ ಇದು ಲಾಸ್ಟ್ ಫೈನಲ್ ತಗೊಂತಾರ ಇಲ್ಲ. ಈಗ ಎಷ್ಟು ದಿನದ ಗಲಾಟೆ ಇದು? ಇದು 3 ದಿನ ಸರ್. ಅಂದ್ರೆ ಸ್ಟೇಷನ್ಗೆ ಬಂದಿದ್ರೆ ಬಂದಿವಿ ಸರ್. ಏನಂದ್ರು? 3 ದಿನ ಬಂದಿವಿ ಸರ್. 3 ದಿನ ಬಂದ್ರಿ ಗುಣಂಗ ರಾತ್ರಿ ಗುಣಂಗ ಬಂದ್ರಿ ಕೂಡ ಅವ್ರು ಏನೋ ದೊಡ್ಡವರ ಇದಾರ ಹೇಳಿ ಅವ್ರಿಗೆ ಗದರಿಸಿ ನಮಗೆ ಗದರಿಸಿ ನೀವು ಎಲ್ಲ ಒಂದೇ ಅಲ್ಲಮ್ಮ ಅಂತ ಕೇಸ್ ಅವ್ರಿಗೆ ಗದರಿಸಿ ನಮಗೆ ಗದರಿಸಿ ಕಳಿಸ್ಯಾರ ಸರ್. ಕಳಿಸಿದಾಗ ನಾವು ಆಯ್ತು ಅಂತ ಸುಮ್ಮನೆ ಇದೀವಿ ಸರ್. ಸುಮ್ಮನೆ ಇದೀವಿ, ನಮ್ಮಂತಲೇ ನಾವೇ ಇದೀವಿ ಸರ್. ನಮ್ಮಂತಲೇ ನಾವೇ ಇದೀವಿ. ಅವರು ಅಲ್ಲೇ ಆ ಕಡೆ ಒಂದ್ಲೇಸಿ ಬಂದ್ ಕೇಸಿ ಹಿಂಗೆ ಹೊಡೆದು ಬಿಟ್ಟಾರ ಸರ್. ಒಬ್ರಿಗೆಲ್ಲ ಇಬ್ಬರಿಗೆಲ್ಲ 10 ಮಂದಿಗೆ ಪೆಟ್ಟಾಗ್ಯಾವ ಸರ್. 10 ಮಂದಿಗೆ ಪೆಟ್ಟಾದ್ರೆ ಗುಣಂಗ ಅವ್ರು ಏನಂತಾರ, ಇಲ್ಲ ನಾವು ಕೇಸ್ ತಗೊಂತೀವಿ ಬಿಡು ಅಂತಾರೆ. ಅವ್ರು ರಾತ್ರಿ ಬಂದು ಕೇಸ್ ಕೊಟ್ಟಾರಂತ ಸರ್. ಮತ್ತು ಅವ್ರ ಕಡೆ ನ್ಯಾಯ ಆಗ್ತದ, ನಮ್ಮ ಕಡೆ ನ್ಯಾಯ ಆಗ್ತದ.